ನಮಸ್ಕಾರ. ನಮ್ ಸವಿ ಕುಟೀರದಾಗ ಇವತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಲಿ ಬಜಿ ಮಾಡೋದ್ ನೋಡೋಣ. ಇಲ್ಲಿ ನೋಡ್ರಿ ನಾ ಫಸ್ಟಿಗೆ ಸ್ವಲ್ಪ ಕಡ್ಲಿ ಹಿಟ್ಟು, ಒಂದ್ 2 ಚಮಚ ಅಕ್ಕಿ ಹಿಟ್ಟು ಹಾಕೀನಿ ಕ್ರಿಸ್ಪಿನೆಸ್ ಸಂಬಂಧ. ಅರ್ಶಿಣ ಪುಡಿ, ಜೀರಿಗೆ, ಅಜ್ವಾನ, ಕರ್ಬೇವನ್ನ ಸ್ವಲ್ಪ ತುಂಡು ಮಾಡಿ ಹಾಕೀನಿ. ಅಜ್ವಾನನು ಕೈಯಾಗ ಸ್ವಲ್ಪ ಈ ಥರ ಕ್ರಷ್ ಮಾಡಿ ಹಾಕೀನಿ. ಸ್ವಲ್ಪ ಕಾದೆಣ್ಣೆ ಹಾಕೋಣ, ಇದರಿಂದ ಕ್ರಿಸ್ಪಿನೆಸ್ ಚಲೋ ಬರ್ತದೆ. ಇಷ್ಟು ಹಾಕ್ಕೊಂಡು ಇದಕ್ಕೇನದ ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಏನದ ನೀವು ಸಣ್ಣ ಹೆಚ್ಚಬೇಕಂತಿಲ್ಲ, ಅಥವಾ ಕಾಂದಾ ಬಜಿ ಹಂಗೆ ಉದ್ದುದ್ದು ಹೆಚ್ಚಬೇಕಂತಿಲ್ಲ. ಮೀಡಿಯಮ್ ಆಗಿ ಹೆಚ್ಚಿ ಈ ಥರ ಮೊದ್ಲ ಅದ್ರೊಳಗೆ ಇದ್ದಿದ್ದು ನೀರಿನ ಅಂಶದಿಂದ ಇದನ್ನು ಕಲಿಸ್ಕೊಳ್ಳೋಣ ಅಂತ. ನಮ್ಮ ಉತ್ತರ ಕರ್ನಾಟಕದ ಜಾತ್ರೆ ಒಳಗಂಕರ್ ಇದು ಸ್ಪೆಷಲ್. ಇದು ಬೆಲ್ಲದ ಜಿಲೇಬಿ ಗೋಲಿ ಬಜಿ ಬೆಸ್ಟ್ ಕಾಂಬಿನೇಷನ್. ನಾವು ಸಣ್ಣವರಿದ್ದಾಗೆಲ್ಲ ಜಾತ್ರೆಗೆ ಹೋದರೆ ಇದೇ ತರೋದು, ಅದರ ಜೊತೆ ಚುರ್ಮರಿ. ಈ ಥರ ಕಾಂಬಿನೇಷನ್ ಟ್ರೈ ಮಾಡಿರಿ ಒಮ್ಮೆ. ಮತ್ತು ಈ ಥರದ ಸಿಂಪಲ್ ರೆಸಿಪಿಗೋಸ್ಕರ ನಮ್ಮ ಸವಿ ಕುಟೀರನ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಉತ್ತರ ಕರ್ನಾಟಕದ ಫುಡ್ ಲವರ್ಸಿಗೆ ಶೇರ್ ಮಾಡಿರಿ. ಇಲ್ಲಿ ನೋಡಿರಿ, ಈ ಥರ ಸಣ್ಣ ಗೋಲಿ ಆಗಿಬಿಡೋದಕ್ಕೆ ಇದಕ್ಕೆ ಬಹುಶಃ ಗೋಲಿ ಬಜಿ ಅಂತಾರ ಅನ್ನಿಸ್ತದೆ. ಸಿಂಪಲ್ ಅದ, ಮನ್ಯಾಗೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದೇ ಇರ್ತಾವೆ. ಅಂಥ ಕಾಂಪ್ಲಿಕೇಟೆಡ್ ಆಗಿದ್ದ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಇದ್ರೊಳಗೆ. ಆಮೇಲೆ ನೆನೆಸಿಡಬೇಕು, ಭಾಳ ಹೆಚ್ಚೋದು ಇದು ಅಂತ ಹಂಗೂ ಇಲ್ಲ. ಚಟ್ಪಟ್ ಅಂತ ಹೇಳಿ 10 ನಿಮಿಷನಾಗ ಸಂಜೆ ಚಹಾ ಜೊತೆಗೆ ರೆಡಿ ಆಗ್ತಾವೆ. ಟೇಸ್ಟು ಅಷ್ಟು ಅಲ್ಟಿಮೇಟ್ ಆಗಿರ್ತದೆ. ಒಮ್ಮೆ ಟ್ರೈ ಮಾಡಿರಿ, ಹೆಂಗಾತಂತ ಹೇಳ್ರಿ ನಾನು. ಇದಕ್ಕೆ ನಾನು ಏನು ಮಾಡೀನಿ, 2-3 ಟ್ರಿಪ್ ಹಾಕ್ಕೊಂಡು ಲಾಸ್ಟಿಗೆ ಇದಕ್ಕೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ಮೇಲೆ ತೆಗೆದು ಸ್ವಲ್ಪ ಚಾಟ್ ಮಸಾಲ ಹಾಕೀನಿ, ಎಕ್ಸ್ಟ್ರಾ ಟೇಸ್ಟ್. ಚಹಾ ಜೊತೆಗೆ ಗೋಲಿ ಬಜಿ ರೆಡಿ.